ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶ ತರಮಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತ್ ಅವರು. ವಿಶೇಷವಾಗಿ ಒಬ್ಬ ವ್ಯಕ್ತಿ ಶಕ್ತಿಯಾದಾಗ ಶಕ್ತಿ ಸಮಾಜಕ್ಕೆ ಒಂದು ಹೊಸ ಚೈತನ್ಯ ಕೊಡುವಂಥ ಪರಿಸ್ಥಿತಿ ಬಂದಾಗ ಸಹಜವಾಗಿ ಅವರ ಜೀವನ ಅತ್ಯಮೂಲ್ಯ ಆಗ್ತಾ ಹೋಗ್ತದೆ. ಗಳಿಸಿದ್ದೆಲ್ಲ ಉಂಡು ಹೋಗೋದಿಲ್ಲ. ಅದೇ ಕಾಲಕ್ಕೆ ಗಾಂಧಿ ಮಾತು ನಿಮ್ಗೆ ಗೊತ್ತದ, ಸಾಲ ಮಾಡಿದ್ರೆ ಕೊಟ್ಟು ಸಾಯಬೇಕಂತಿಲ್ಲ ಅಂತ. ಆದರೆ ಇದ್ದ ಬದುಕಿನಲ್ಲಿ ಏನು ಸಾರ್ಥಕ್ಯ ಪಡೆದ್ರು, ಎಂಥ ಸಾರ್ಥಕ್ಯನ ಪಡೆದ್ರು, ಜನಕ್ಕೆ ಎಷ್ಟು ಉಪಯೋಗ ಆದರು, ತಮ್ಮ ಮಕ್ಕಳಿಗೆ ಮರಿಗಳಿಗೆ ಉಪಯೋಗ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕೆಲವೊಮ್ಮೆ ಆಗದವರು ಇದ್ದಾರೆ ಆ ಮತ್ತು ಬೇರೆ. ಆದರೆ ಸಮಾಜಕ್ಕೆ ಎಷ್ಟು ಉಪಯೋಗ ಆದರು ಅನ್ನುವಂಥ ಕೌಂಟ್ ಮಾಡಿದಾಗ ಸಮಾಜಕ್ಕೆ ಒಂದು ಶಿರ ಕೊಟ್ಟಿದ್ದಾರಪ್ಪ ಅವರು ಅನ್ನುವಂಥದ್ದು ಆಯ್ತಪ್ಪ ಅಂದ್ರೆ ಅದು ದೊಡ್ಡ ಸಾಧನೆ. ಯಾಕಂದ್ರೆ ಸಮಾಜ ನಿರಂತರ ಬೇಡ್ತಾ ಇರ್ತದೆ. ನಮ್ಮ ವ್ಯವಸ್ಥೆ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಬೇಡುವಂಗೆ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ. 5 ಕಿಲೋಕ್ಕೆ ಕೊಡ್ರಿ, 10 ಕಿಲೋಕ್ಕೆ ಕೊಡ್ರಿ, ನಮಗೆ ಗಾಡಿ ಖರ್ಚು ಕೊಡ್ರಿ, ಈ ಪರಿಸ್ಥಿತಿ ನಾವು ತಂದುಕೊಂಡಿವಿ. ಇದು 80-90% ಜನ ನಮ್ಮಲ್ಲಿದ್ದಾರೆ. ಅಂಥ ಒಂದು ಸಮಾಜಕ್ಕೆ ಹೊಸದಾದ ಏನಾದರೂ ಕೊಡುವಂಥದ್ದು ಅಥವಾ ಒಂದು ಸಹಕಾರ ಮಾಡುವಂಥ ಕೆಲಸ ಏನಾದರೂ ಮಾಡಿದವರಿದ್ದರೆ ಅವ್ರನ್ನ ಕರೆದ ಸನ್ಮಾನಿಸಿ ಒಳ್ಳೆಯದನ್ನು ಕೊಟ್ಟರಪ್ಪ ನೀವು ಅಂತ ಹೇಳುವಂಥ ಒಂದು ಪ್ರಸಂಗದಲ್ಲೇ 75 ವಸಂತಗಳನ್ನು ಕಳೆದಂಥ ಅದು ಒಬ್ಬ ಪ್ರಾಮಾಣಿಕ, ಅದರ ಜೊತೆಗೆ ಅನೇಕ ವಿದ್ಯಾರ್ಥಿಗಳನ್ನು ಅಥವಾ ಅನೇಕ ಜನರನ್ನು ಎಚ್ಚರಿಸಿ ಬದುಕಿಗೆ ಬದುಕು ಕೊಟ್ಟಂಥ ನಮ್ಮ ಶ್ರೀ ಬಸವಾನಂದ ಗೋಸಾವಿ ಸ್ವಾಮಿಗಳು 75 ವರ್ಷ, ಅವರ 75 ವರ್ಷದಾಗ ಅವರು ಸನ್ಮಾನ ಮಾಡಿದ್ದಾರೆ. ಅವರ ಸಾಧನೆಯ ಬಗ್ಗೆ ಅವರನ್ನು ಗೌರವಿಸಿ ಅವ್ರಿಗೆ ನೀವು ಸಮಾಜಕ್ಕೆ ಕೊಟ್ಟಿದ್ದೀರಿ, ಅದು ಮರಳಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತು ಬೇರೆ ಕೊಟ್ಟಿದ್ದೀರಿ ಅನ್ನೋದು ಭಾಳ ಮಹತ್ವದಿರ್ತದೆ. ಆ ಕೊಟ್ಟ ಕೆಲಸಕ್ಕೆ ಸನ್ಮಾನ ಮಾಡಿ ಖುಷಿ ಪಟ್ಟಿದ್ದಾರೆ. ಆ ಖುಷಿಯ ಪ್ರಸಂಗ ಈಗ ಆ ಸಂದರ್ಭದಲ್ಲೇ ಇದ್ದಂಥ ಅಲ್ಲೇನು ನಡೀತು ಅನ್ನೋದ್ರ ಬಗ್ಗೆ, ಅದರಲ್ಲೂ ಸ್ವಾಮೀಜಿಯವರ ಸಾಧನೆಗಳೇನು, ಎಂಥ ಸಾಧನೆ ಮಾಡಿದ್ದಾರೆ ಅದೆಲ್ಲ ವಿವರವಾಗಿ ಸನ್ಮಾನ ಸಂದರ್ಭದಲ್ಲೇ ಒಬ್ಬರನ್ನೊಬ್ಬರು ಹೇಳ್ಕೊಳ್ಳೋಂಥದ್ದು ಮಾಡೋಂಥ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಸ್ವಾಮೀಜಿಯವರ ಸಾಧನೆಗಳನ್ನು ಈಗ ತಮ್ಮ ಮುಂದೆಗೆ ಹೇಳ್ತಾ ಇದ್ದಾರೆ ನಮ್ಮ ಮಿತ್ರರಾದಂತಹ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು. ಸರ್, ನಿಮಗೆ ಸ್ವಾಗತ. ಇಲ್ಲೇ ನೀವು ಶ್ರೀ ಬಸವಾನಂದ ಸ್ವಾಮೀಜಿಯವರ 75 ಹುಟ್ಟುಹಬ್ಬದ ಬಗ್ಗೆ ಆ ಕಾರ್ಯಕ್ರಮದಲ್ಲಿದ್ದಿರಿ. ಅಲ್ಲಿ ಏನು ನಡೀತು ಮತ್ತು ಅವ್ರ ಸಾಧನೆ ಏನು, ಸಮಾಜ ಕೊಟ್ಟು ಕೊಡುಗೆ ಏನು? ಸರ್, ತಮಗೂ ಸರ್ವರಿಗೂ ನಮಸ್ಕಾರ. ಸರ್, ಒಂದು ವಾಕ್ಯ ಸರ್, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮಃ ಅನ್ನುವಂಥ ಈ ಸುಸಿ ವಾಕ್ಯದಂಗೆ ಸರ್, ತಂದೆ ತಾಯಿಗಳ ಒಂದು ಮಾಂಸ ಪಿಂಡದಲ್ಲಿ ಜೀವಾತ್ಮರಾಗಿ ಹುಟ್ಟಿದಂತಾರೆ ಜೀವಿಗಳು. ಅದು ನಮ್ಮ ಬಸವಾನಂದ ಇವರು ಗೋಸಾವಿಯವರು ಸರ್, ಗುರುಕರುಣೆಯಿಂದರಿ ಸರ್ ಅಂತಃಕರಣದೊಳಗೆ ಮನಸ್ಸನ್ನು ನಿಲ್ಲಿಸುವುದು ಹೇಗೆ ಅನ್ನೋದನ್ನು ತಮ್ಮ ಜೀವನದಲ್ಲಿ ಸರ್ ಅದು ಬಹಳಷ್ಟು ವರ್ಷಗಳ ಕಾಲ ಒಂದು ಸಾಧನೆಯನ್ನು ಮಾಡಿರಿ. ಆ ಮನಸ್ಸನ್ನು ನಿಲ್ಲಿಸುವಂಥ ಇದರೊಳಗೆ ತಮ್ಮದೇ ಅಂತ ಒಂದು ಏನು ಸರ್ ಅದು ಒಂದು ದೃಢತೆಯನ್ನು ಕಂಡುಕೊಂಡು ಸರ್ ಅದನ್ನು ಸಮಾಜದ ಸರ್ವರಿಗೂ ತಮ್ಮದೇ ಅಂತ ಒಂದು ವ್ಯಾಖ್ಯಾನದ ಮುಖಾಂತರವಾಗಿ ತಿಳಿಸಿ ಹೇಳ್ತಾ ಸರ್, ನಾಡಿನಲ್ಲೆಲ್ಲ ಸರ್ ಅವರು ಪ್ರಖ್ಯಾತಿಯನ್ನು ಬರೆದಿದ್ದಾರೆ ರೀ. ಇಂಥ ನಮ್ಮವರು ಬಸವಾನಂದ ಗೋಸ್ವಾಮಿ ಸ್ವಾಮಿಗಳು ನಮ್ಮ ಗೋಕಾಕದವರು ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಅನಿಸ್ತದೆ ರೀ. ತಮಗೆ ಗೊತ್ತಿರುವಂತೆ ಸರ್, ದೀಪದ ಬುಡಕ್ಕೆ ಕತ್ತಲು ಮೊದಲು ಇತ್ತು, ಈಗ ದೀಪದ ಮ್ಯಾಲ ಕತ್ತಲೈತೆ. ಆದ್ರೆ ಸರ್ ಬಸವಾನಂದ ಸ್ವಾಮಿಗಳು ಈ ಸರ್ ಅತ್ಯಂತ ಸಾದಾ ಬಡತನದಲ್ಲಿ ಬೆಳೆದ್ರಿ. ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಸರ್, ಇಂಥ ಒಂದು ಫಿಲಾಸಫಿಕಲ್ ಮೈಂಡ್ ಇದ್ದಂಥವ್ರು ರೀ. ಅವರು ಏನಾದರೂ ಸರ್ ಒಂದು ಸಾಧನೆ ತಮ್ಮದೇ ಆದ ಒಂದು ಕುಟುಂಬ ಪರಿವಾರದೊಳಗಡೆ ರೀ ಇದ್ದುಕೊಂಡು ಸರ್ ಎಲ್ಲರಂತೆಯೇ ಇದ್ದು ಸರ್ ಆಧ್ಯಾತ್ಮದ ಒಂದು ಸಾಧನೆಯನ್ನೇ ಮಾಡಿರಿ. ಒಂದು ಉನ್ನತ ಒಂದು ಶಿಖರವನ್ನು ಏರಿ ಸರ್ ಮೌನಿಗಳಾಗಿದ್ದಾರೆ ಸರ್ ಅವರು ವಿಚಾರಗಳು ಹೆಂಗಂತಂದ್ರೆ ಸಾಧ್ಯ ಪ್ರತಿಯೊಬ್ಬರ ಮನಸ್ಸನ್ನು ಪರಿವರ್ತನೆ ಮಾಡಿ ನೀವೇನೂ ಮಾಡಬೇಡಬೇಡಪ್ಪ, ಮನಸ್ಸನ್ನು ನಿಲ್ಲಿಸೋಕೆ ಪ್ರಯತ್ನ ಮಾಡಿ. ಯಾಕೆ ಹರಿದಾಡುವಂಥ ಮನಸ್ಸನ್ನು ನಿಲ್ಲಿಸೋದು ಭಾಳ ಕಷ್ಟ ಸರ್. ಎಲ್ಲರಿಗೆ ಭಾಳ ಅಂತ ಕೆಲ ದಾರ್ಶನಿಕರಿಗೆ ಹೇಳ್ತಾರೆ ರೀ, ಇನ್ನೊಂದು ತಲ್ಲನೆ ಸದಿರು ಮನವೇ ಎಲ್ಲರನ್ನು ಸೊಲುವವನು ಶ್ರೀನಿವಾಸ ಅಂತೇಳಿ ಕನಕದಾಸರು ಹೇಳ್ಯಾರ ರೀ.
ಅದು ಇಷ್ಟಕ್ಕರೆ ರೀ. ನಿಜಗೂ ರೀ ಮನಸ್ಸಿಗೆ ಕೂಗಿಲೆ ಚೆಲ್ವ ಕೂಗಿಲೆ ಅಂಥೇಳಿ ಪ್ರೀತಿ ಅಂದ್ರೆ ಹೇಳಿ ಅದನ್ನ ನಿಲ್ಸಕ್ಕೆ ಪ್ರಯತ್ನ ಮಾಡಿದಾರೆ ರೀ. ಹಿಂಗೆ ಸರ ಒಬ್ಬೊಬ್ಬರು ಒಂದೊಂದು ಇದನ್ನು ನಿಲ್ಸಕ್ಕೆ ಪ್ರಯತ್ನ ಮಾಡಿದರೂ ಕೂಡ ರೀ ಮನಸ್ಸು ನಿಲ್ಲೋದಿಲ್ಲ ರೀ. ಯಾಕಂದ್ರೆ ಅದ್ರದ್ದು ಗುಣನೇ ಏನೈತೆ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡೋದು. ಒಮ್ಮೆ ಹಿಂಗೆ ವಿಚಾರ ಮಾಡ್ತೈತೆ ರೀ, ಒಮ್ಮೆ ಹಂಗೆ ವಿಚಾರ ಮಾಡ್ತೈತೆ. ಇಲ್ಲಿ ಒಮ್ಮೆ ನಾವು ಗೋಕಾಕದಾಗ ಇದ್ದದ್ದು ಮನಸ್ಸು, ಯಾಕಂದ್ರೆ ಆಫ್ರಿಕಾ ಅಮೆರಿಕ ನೋಡಿಲ್ಲ, ಅಲ್ಲಿ ಹೋಗತ್ತೆ ಮನಸ್ಸು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಹರಿದಾಡುವ ಮನಸ್ಸನ್ನು ನಿಲ್ಲಿಸು ಅಂತಂದ್ರೆ ಇದು ಏನಾಕೈತಂದ್ರೆ ಧ್ಯಾನದಿಂದ ಸಾಧ್ಯದ ರೀ. ಆ ಒಂದು ಧ್ಯಾನವನ್ನು ಕ್ರೋಢೀಕರಣ ಮಾಡಿಕೊಂಡ್ರಿ. ಮತ್ತು ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವ್ರಿ ನಮ್ಮ ಬಸವಾನಂದ ಸ್ವಾಮಿಗಳು ರೀ. ಅದಕ್ಕೆ ಅವರಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅನ್ಲಿಕ್ಕೆ ತುಂಬ ಒಂದು ಅಭಿಮಾನ ಅನಿಸತ್ರಿ. ಇಂಥ ಸದ್ಗುರುಗಳು ನಮ್ಮವರೇ ಗೋಕಾಕದವರು ಇದ್ದುಕೊಂಡು 75 ವಸಂತಗಳನ್ನು, ಅದಂತೂ ವರ್ಷಗಳು ಹೋಗ್ತಿರ್ತಾವ್ರಿ, ಆದರೂ 75 ವಸಂತಗಳು ಪೂರ್ಣ ಆದಾಗ ರೀ ಇವರ ಅಪಾರವಾದಂಥ ಶಿಷ್ಯ ಬಳಗ ಮೈಸೂರು ಬೆಂಗಳೂರು ಕಡೆ ಇದೆ ರೀ. ಮೈಸೂರಿನವರು ಸರ ಬಂದಿದ್ದರು, ಅವ್ರು ಬಳಗದವರೆಲ್ಲರೂ ಕರ್ಕೊಂಡ್ರಿ. ಅವರು ಏನು ಮಾಡಿದ್ರು ಅಂದ್ರೆ ಸರ ಇವು ಬಸವಾನಂದ ಅವರ ಹೆಸರಿನಿಂದ ಒಂದೊಂದು ಸಂಘಟನೆ ಮಾಡಿಕೊಂಡ್ರಿ. ಅವರ ಒಂದು ಉತ್ಸವವನ್ನು 75ನೇ ವಾರ್ಷಿಕ ಉತ್ಸವ ಆಚರಣೆಗೆ ಗೋಕಾಕಕ್ಕೆ ಮೊನ್ನೆ ಸರ್ ನಮ್ಮ 21ನೇ ತಾರೀಕಿಗೆ ರವಿವಾರ ವಚನಾಮೃತ ಬಳಗ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸರ್. ಈ ಒಂದು ಕಾರ್ಯಕ್ರಮದಾಗ ವಿಶೇಷವಾಗಿ ಸರ್ ನಮ್ಮ ಸಾನ್ನಿಧ್ಯವನ್ನು ನಮ್ಮ ಗೋಕಾಕದ ಶಿವನ ಸಂಪಾದನೆ ಮಾಡಿದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಾಳ ಪ್ರೀತಿಯಿಂದ ರೀ ಅದನ್ನು ಅವರು ಒಪ್ಪಿಕೊಂಡು ಭಾಳ ಚಂದ ಆಸ್ವಾದನೆ ಮಾಡಿದ್ರು ಸರ್. ಯಾಕಂದ್ರೆ ಸರ್ ಇಂಥ ಆಧ್ಯಾತ್ಮದ ಇದ್ರೆ ಇವನ್ನ ಕೇಳೋರು ಬಗ್ಗೆ ಅದು ಭಾಳ ಮುಖ್ಯದ ಸರ್. ಮುಂದೆ ನಮ್ಮ ಮಾತೋಶ್ರೀ ಸುವರ್ಣ ತಾಯಿ ಅಶೋಕ ಪೂಜಾರಿ ಅವರು ರೀ, ಹಾಗೆ ರೀ ನಮ್ಮ ಅಶೋಕನವ್ರು ಇರಲಿಲ್ಲ ಅಂದರೂ ಕೂಡ ರೀ ಸಹಕಾರ ಮಾಡ್ರಿ ಅವ್ರದ್ದೆಲ್ಲರಿಗೆ. ಹಾಗೆ ಸರ ನಮ್ಮ ಖ್ಯಾತ ಚಲನಚಿತ್ರ ನಟ ರೀ ಶಿಸ್ನಾಳ್ ಶರೀಫರ ಪಾತ್ರ ಮಾಡಿದಂಥ ರೀ ಶ್ರೀಧರ್ ಅವರು ಬೆಂಗಳೂರಿಂದ ಬಂದಿರಿ ಸರ್. ಶ್ರೀಧರ್ ಅವರು ರೀ ಬಸವಾನಂದ ಸ್ವಾಮಿಗಳ ಅಪ್ಪಟ ಶಿಷ್ಯರು ನೋಡಿ ಸರ್. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಲಿಂದ ಎತ್ತ ಸಂಬಂಧವಯ್ಯ ಅನ್ನಂಗೆ ರೀ ಸರ್. ಬೆಂಗಳೂರಿನ ಒಬ್ಬ ಖ್ಯಾತ ನಟ ರೀ ಅವರು ಒಂದು ಇವರು ಇದಕ್ಕೆ ಮಾರು ಹೋಗಿ ಸರ ಇವರ ಮಾತುಗಳಿಗೆ, ಇವರ ಒಂದು ಮೌನ ಸಾಧನೆಗೆ ಜೊತೆಗೆ ಇದೇ ಮನಸ್ಸನ್ನು ನಿಲ್ಲಿಸುವಂಥ ಪ್ರಕ್ರಿಯೆಗಳಿಗೆ ಇವ್ರ ಶಿಬಿರಗಳಿಗೆ ಆಗ್ತಾಯಿದೆ. ಮೈಸೂರು ಬೆಂಗಳೂರು ಕಡೆ ಇವ್ರ ಶಿಬಿರಗಳು ಭಾಳ ಆಗ್ತಾ ಇದಾವೆ ಸರ್. ಅವರು ವಿಶೇಷ ನಮ್ಮ ಗೋಕಾಕದವ್ರು ಅಂತ ಹೆಸರಿ, ಆದರೆ ಅವ್ರ ಸಂಚಾರ ಮಾತ್ರ ಆ ಕಡೆ ಎಲ್ಲ ಅದ ರೀ. ಅವರೆಲ್ಲರೂ ಬಂದರು ಸರ್ ತಮ್ಮ ಶಿಷ್ಯ ತಮ್ಮ ಒಂದು ಗುರುಗಳ ಬಗ್ಗೆ ರೀ. ಅವರು ಮಾತಾಡಿದ್ದನ್ನು ನೋಡಿಕೊಳ್ಳಿ ನಾವು ಭಾಳ ಒಂಥರ ಸೋಜಿಗೆ ಅನಿಸ್ತು. ಹೌದಲ್ಲ, ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯವ್ರು ರೀ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ, ಇದನ್ನೇ ಹೇಳಿದ್ರಿ. ನಾವು ಬಸವಾನಂದ ಸ್ವಾಮಿಗಳ ಬಗ್ಗೆ ಗುರುತ ಅಂದರೆ ದೀಪದ ಬಿಡ ಕತ್ಲಿರೋದು. ಆದರೆ ಇವರೆಲ್ಲರೂ ಇಷ್ಟ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಬಂದಾರ್ರಿ ಪುಣ್ಯಾತ್ಮರು. ಬಂದು ಸರ ಅವರ ವ್ಯಕ್ತಿತ್ವವನ್ನು ಇಷ್ಟ ಅಂತ ಹೇಳಿದ್ರು ಸರ್. ಮತ್ತು ನಮ್ಮ ಸಂಗೀತಗಾರ ರವೀಂದ್ರ ಸುರಗಾಮಿ ಅವರು ಬಂದಿದ್ದರು, ಮತ್ತೊಬ್ಬರಿ ಅರುಣ ಐಹೊಳೆ ಅಂತ ಅವ್ರು ಬಂದಿದ್ದರು. ಅಂದರೆ ಅವರ ಒಂದು ಅಭಿಮಾನದಿಂದ ಸರ್ ಹಲ್ಯಾಳದಿಂದಲೇ ಕೆಲವು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಬಂದಿದ್ದರು. ನಮ್ಮ ಸಿರಿಗನ್ನಡ ಮಹಿಳಾ ವೇದಿಕೆ ಅಮ್ಮಾಜಿಯವರು ಬಂದಿದ್ದರು. ಹಾಗೆ ಸರ್ ಇವರೆಲ್ಲರೂ ಬಂದ್ರಿ. ಒಂದು ಗುರುಗಳ ಒಂದು ಇದನ್ನು ಮಾಡಿದಾಗ ರೀ ನಮ್ಮವ್ರಿಗೆ ಏನಿತ್ತು ಅಂದ್ರೆ ಹೌದಪ್ಪ ನಮ್ಮವರ ನಮ್ಮ ಗೋಕಾಕದವರ ನಮ್ಮ ಮಧ್ಯೆನೇ ಇದ್ದವರು ಇಂಥ ದೊಡ್ಡ ವ್ಯಕ್ತಿ ಅನ್ನೋದು ಇರ್ತಾರೆ. ಆದರೆ ಅವರಿಗೆ ಮಾತ್ರ ಸರ್ ಕಿಂಚಿತ್ತು ಅದರ ಬಗ್ಗೆ ರೀ ಏನೊಂದು ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ಅವ್ರ ತತ್ವ ಏನು ಸರ ಎಲ್ಲರಿಗೂ ಉದ್ಧಾರ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದು ರೀ. ಅಷ್ಟೇ ಏನಿದೆ ಸರ್ ಅವರೊಂದು ಸಾತ್ವಿಕ ಹೃದಯ ರೀ. ಆ ಒಂದು ಮನಸ್ಸನ್ನು ನಿಲ್ಲಿಸುವ ಸಲುವಾಗಿ ಮೊದಲಿಂದನೂ ಸಾಧನೆ ಮಾಡ್ಕೋತ ಬಂದೈತಿ ಅಂದ ಕೂಡಲೇ ಸರ ಈ ಒಂದು ಹಂತಕ್ಕೆ ಬಂದೈತಿ ಅಂತಂದ್ರೆ ಹೇಳುವಂಥ ಒಂದು ಇದು ಪ್ರಭುತ್ವ ಬರಬೇಕಾದ್ರೆ ರೀ ಅದಕ್ಕೆ ಸಾಧನೆ ಭಾಳ ಮುಖ್ಯ ಅನ್ನೋದು ರೀ ಅವರ ಮಾತುಗಳಿಂದ ಸ್ಪಷ್ಟ ಆಗ್ತದೆ ರೀ. ಎಲ್ಲ ಅವ್ರು ತಮ್ಮ ಇದರೊಳಗೆ ಆಶೀರ್ವಚನದೊಳಗೆ ಹೇಳಿದ್ರಿ ನೋಡಿ, ಏನು ಬೇಕಾದ್ರೂ ಮಾಡಿಸಿದ್ರೆ ಮನಸ್ಸನ್ನು ನಿಲ್ಲಿಸೋದು ಭಾಳ ಕಷ್ಟ ರೀ. ನನಗೆ ಮನಸ್ಸನ್ನು ನಿಲ್ಲಿಸೀನಿ ಅಂತ ಯಾರು ಅಂತಂದ್ರೆ ರೀ ಅದು ಸುಳ್ಳು ಅನಿಸುತ್ತೆ ರೀ. ಯಾಕಂದ್ರೆ ಅಂತಃಕರಣ ಸರ್ ಯಾವಾಗಲೂ ಹೊಯ್ದಾಡ್ತದೆ, ಇಷ್ಟು ಸೂಕ್ಷ್ಮ ಹೊಯ್ದಾಡ್ತಿರ್ತದಲ್ಲ ರೀ. ಎಂತೆಂಥ ಜ್ಞಾನಿಗಳನ್ನಾದರೂ ಸಹಿತ ಕದಲಿಸ್ತದೆ ರೀ ಸರ್. ಕಬೀರ ತಿರ್ಕೊಂಡ ಅನ್ನುವಂಥ ಸುದ್ದಿ ರೀ ಸಿದ್ಧಾರ್ಥ ಕಿವಿಗೆ ಬಿದ್ದು ಕೂಡಲೇ ಸರ್ ಅವ್ರ ಕಣ್ಣಾಗ ಒಂದು ಸ್ವಲ್ಪ ದಳ ಕಣ್ಣೀರು ಬಂದವು. ಅದೇ ಸರ ನಾವು ಎಷ್ಟೇ ಮನಸ್ಸನ್ನು ನಿಲ್ಲಿಸ್ತು ಅಂತ ಅಂದ್ರೂ ಸಹಿತ ರೀ ಅದು ಅಂತಃಕರಣ ಸ್ಫೂರ್ಣ ಆಗ್ತದೆ ರೀ.
ಇಂಥದ್ರೊಳಗೆ ರೀ ಮನಸ್ಸನ್ನು ನಿಲ್ಲಿಸುವುದು ಅಂತಂದರೆ ಇದು ಭಾಳ ದೊಡ್ಡ ಸಾಧನೆ. ಅದರ ಕುರಿತು ಭಾಳ ಚೆಂದ ಮಾತಾಡಿದರು. ಅದಕ್ಕೆ ಅನುಗುಣವಾಗಿ ಸರ್ ನಮ್ಮ ಪ್ರಭುದೇವರ ಒಂದು ವಚನ ಐತೆ ಸರ್, ಎಲ್ಲ ಬಯಲಿಗೆ ಬಯಲಂತ್ರಿ. ಇಲ್ಲೇನೈತೆ ಅಂದ್ರೆ ಎಲ್ಲ ಬಯಲೊಳಗೆ ಹುಟ್ಟಿ ಬಯಲಾಗ ಬೆಳೆದು ಮತ್ತು ಬಯಲಾಗ ಹೋಗಿ ಕುಡಿದು ಅದನ್ನು ಓಂ ಪೂರ್ಣಮದ ಪೂರ್ಣಮಿದಂ ಸ್ತುತಿ ಹೇಳ್ತದಲ್ಲ, ಅದನ್ನು ಇಲ್ಲಿ ಪ್ರತಿಪಾದನೆ ಮಾಡಿದರು. ಮತ್ತು ಎಲ್ಲರೂ ಸರ್ ಭಾಳ ಒಂದು ಒಮ್ಮನಸ್ಸಿನೆಂದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ನಿಜವಾಗಿ ಸರ್ ಮೈಸೂರಿನವರು ಇಷ್ಟು ಅಭಿಮಾನದಿಂದ ಬಂದರು. ಅವರೊಂದು ಇಂಥ ಕೆಲವೊಂದು ಟ್ರಾವೆಲ್ಸ್ ಮಾಡಿಕೊಂಡು ಬಂದು ಕಾರ್ಯಕ್ರಮವನ್ನು ಮಾಡಿದರು ಸರ್. ನಿಜವಾಗಿ ಜ್ಞಾನ ಮಂದಿರದಲ್ಲಿ ಸೇರಿದಂಥ ಸ್ತೋತ್ರ ವರ್ಗರಿಗೆ ಅದು ತಮ್ಮನ್ನು ತಾವು ಒಂದು ಪರಿವರ್ತನೆ ಮಾಡಿಕೊಳ್ಳುವುದರ ಜೊತೆಗೆ ಬಸವಾನಂದ ಸ್ವಾಮಿಗಳ ಬಗ್ಗೆ ಒಂದು ಅಭಿಮಾನ ಮೂಡಿತು ರೀ. ಅಷ್ಟಲ್ಲದೆ ಅವ್ರ ಬಗ್ಗೆ ಒಂದು ಶ್ರದ್ಧೆ ಮೂಡಿತು. ಹೌದಪ್ಪ, ಇಂಥ ಒಂದು ಶ್ರುತಿಯ ಬ್ರಹ್ಮನಿಷ್ಠ ಸದ್ಗುರುಗಳು ನಮ್ಮ ಗೋಕಾಕದವರು ಅನ್ನುವಂಥ ಒಂದು ಮಾತು ಪ್ರತಿಯೊಬ್ಬರಿಗೆ ಹೇಳ್ತಾರೆ, ಒಂದು ಅಭಿಮಾನ ಮೂಡಿಸ್ತಾರೆ. ಒಂದು ಇದರಲ್ಲಿ ಮತ್ತೆ ಯಾರು ಏನು ಮಾತಾಡಿದ್ದಾರೆ ಸರ್ ಇದರೊಳಗೆ? ವಿಶೇಷವಾಗಿ ಸರ್ ಮಾತಾಡಿದರೆ ಅಂದರೆ ನಮ್ಮ ಶ್ರೀಧರ್ ಅವರು ರೀ, ಚಿತ್ರನಟವರು. ಅವರು ಸಂತ ಶರೀಫರ ಪಾತ್ರವನ್ನು ಮಾಡಬೇಕಾದ್ರೆ ಸರ್ ಕೆಲವೊಂದು ಸಲ ಪಾತ್ರಗಳು ಕೂಡ ಮನುಷ್ಯನನ್ನು ಪರಿವರ್ತನೆ ಮಾಡ್ತಾವೆ ಅನ್ನೋದನ್ನು ಅವರು ತಮ್ಮ ದೃಢೀಕರಣ ಮಾಡಿ ಹೇಳಿದ್ರಿ. ಮತ್ತು ಇನ್ನೊಂದು ಸರ್ ಶಿರಗಾಮ ಅಂತೇಳಿ ಚಿಕ್ಕೋಡಿಯವರೊಬ್ಬರು ಅವರು ನಮ್ಮ ಬಸವಾನಂದ ಸ್ವಾಮಿಗಳ ಒಬ್ಬರು ಭಕ್ತರು ರೀ. ಅವ್ರು ಏನೈತೆ ಅಂತ ಗುರು ಕರುಣೆ ಅನ್ನೋದು ರೀ, ನೀವು ನಂಬಬೇಕಷ್ಟೆ ಸರ್. ಅದು ಎಂಥ ಒಂದು ಇದ್ರೊಳಗೆ ನಮ್ಮನ್ನು ಕಾಯ್ತೈತೆ ಅಂತಂದ್ರೆ ಅವ್ರು ಒಂದು ಕಾಗವಾಡ ಇದ್ರೊಳಗೆ ಒಂದು ಸರ್ ಆಕ್ಸಿಡೆಂಟ್ ರೀ. ಈ ಕಡೆ ಯಾವ ಬೈಕು ಮುಂದೆ ಇವೆಲ್ಲ ರೀ ಟ್ರಕ್ಕು ಇಂಥದ್ರೊಳಗೆ ನಡಕ್ಕೆ ಇವ್ರು ಕಾರ್ ಸಿಕ್ಕ್ರಿ. ಇನ್ನು ಏನು ಜಿಬ್ಬೆ ಆಗಬೇಕು ಅನ್ನೋಂಥ ಆ ಸಂದರ್ಭದೊಳಗೆ ರೀ ಇವ್ರದ್ದು ಫೋನ್ ಬರ್ತದೆ. ಅದು ನೋಡಿ ಯೋಗ ಅನ್ನೋಂಗೆ ಅಪ್ಪಾಜಿ ಆರಾಮಾದ್ರಿ ಅಂತ ಕೇಳ್ತಾರೆ ಇವ್ರು. ಯಾರಿಗೆ? ಬಸವಾನಂದ ಸ್ವಾಮಿಗಳು. ಅಂದರೆ ಏನೇ ಸರ್, ನಾವು ಏನೇ ಇದ್ದರೂ ಸಹಿತ ಯದ್ಭಾವಂ ತದ್ಭವತಿ ಅಂದಂಗೆ ರೀ, ನಿಮ್ಮ ಭಾವಕ್ಕೆ ಅನುಗುಣವಾಗಿ ಅದು ಭೋಗಿರ್ತದೆ ರೀ. ಆದರೆ ರೀ ಪ್ರತಿಯೊಬ್ಬರಿಗೆ ಸಾಧ್ಯ ಆದಷ್ಟು ಮನಸ್ಸನ್ನು ನಿಲ್ಲಿಸೋಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನಾವು ಅಂದ್ಕೊಂಡಂಗೆ ನಾವು ಮನುಷ್ಯನಾಗಿ ಗೆಣಿಸಿದಂಗೆ ಯಾವುದೂ ಆಗೋದಿಲ್ಲ ರೀ. ಸಾಧ್ಯ ಆದಷ್ಟು ಇದ್ದದ್ರೊಳಗೆ ಒಂದು ತೃಪ್ತಿಯಿಂದ ರೀ ತಮ್ಮ ಬಾಳನ್ನು ಸುಗಮ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಇದು ಉಳ್ಕಿದವ್ರ ಗತಿ ಏನಿತ್ತು ಸರ್, ಇದು ಜನ್ಮದಿನಾಚರಣೆ ಆಗಿರಲಿಲ್ಲ ರೀ. ಇಲ್ಲಿ ತತ್ವಾನ್ವೇಷಣೆ ಇತ್ತು ರೀ. ಪರಸ್ಪರ ನಿಮ್ಮ ವಿಶೇಷವಂತ ನಮ್ಮ ಅಂತೇಶ್ ತಾಂಶಿಯವರು ಸರ್ ತಮಗೆಲ್ಲ ಗೊತ್ತ್ರಿ. ಎಲ್ಲರಿಗೂ ಒಂಥರ ರೀ ಸಹಕಾರ ಮನೋವೃತ್ತಿ ಅವ್ರಿ. ಅವರ ಒಂದು ನೇತೃತ್ವದೊಳಗೆ ರೀ ಮತ್ತು ಅಲ್ಲಿ ಅವರ ಮಿಸ್ಸಸ್ ರೀ ಸರ್ ಯಾವುದೋ ಒಂದು ಸಂತ ಆಗಲ್ರಿ, ಸಾಧು ಆಗಲ್ರಿ, ಅಥವಾ ಒಬ್ಬ ಗೃಹಸ್ಥ ಆಗಲಿ, ಒಂದು ಸಾಧಕರಾಗಲಿ, ಅವ್ರ ಹಿಂದೆ ಅವರ ಧರ್ಮಪತ್ನಿಯರ ಒಂದು ಕಾರ್ಯನೂ ಅಷ್ಟೇ ಶ್ಲಾಘನೆ ಇರ್ತದೆ ಸರ್. ದುಂಡಮ್ಮ ತಾಯಿ ಅವ್ರಿಗೆ ಬಸವಾನಂದರಿಗೆ ಅಭಿಮಾನಿಗಳೆಲ್ಲರೂ ಕೂಡ ಪ್ರೀತಿಯಿಂದ ಒಂದು ಸತ್ಕಾರ ಮಾಡಿದರು. ಅದು ಸಾಮಾನ್ಯವಂತ ಕೆಲಸ. ಅದು ಮುಖ್ಯ ಅಂದ್ರೆ ಸರ್ ಈ ಒಂದು ತತ್ವನಿಷ್ಠೆ ರೀ. ಒಂದು ಜನಸಾಮಾನ್ಯರ ಒಂದು ಮನಸ್ಸನ್ನು ಪರಿವರ್ತನೆ ಮಾಡಿ ಅವ್ರು ತಿದ್ದುವಂಥ ಕಾರ್ಯವನ್ನು ಮಾಡೋದು. ಸಾಧ್ಯ ಅಷ್ಟು ಮನಸ್ಸಿಗೆ ಒಂದು ನೆಮ್ಮದಿಯನ್ನಿಟ್ಟು ಇದ್ದುದ್ರೊಳಗೆ ರೀ ಸಂತೃಪ್ತಿಯ ಬಾಳನ್ನು ಹೆಂಗೆ ಬದುಕಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ಈ ಒಂದು ತಕ್ಷಣವೇ ಸಾಕ್ಷಾತ್ಕಾರ ಅಂಥೇಳಿ ಅವರ ಕಾರ್ಯಕ್ರಮದ ಹೆಸರನ್ನು ರೀ ತಕ್ಷಣವೇ ಸಾಕ್ಷಾತ್ಕಾರ ಅಂತ ಕೊಟ್ಟಿದ್ರಿ. ನಿಜಕ್ಕೂ ಸರ್ ಈ ಸಾಕ್ಷಾತ್ಕಾರ ಅಂದರೆ ತನ್ನನ್ನು ತಾ ತಿಳಿದು ಸುಮ್ಮನಾಗಿರೋದು ಐತೆ ಸರ್. ಆ ತನ್ನನ್ನು ತಾ ತಿಳಿಬೇಕಾದ್ರೆ ಜಂಜಾಟ ಐತೆ ರೀ. ಯಾಕಂದ್ರೆ ಅಷ್ಟು ಸರಳವಾಗಿ ತಿಳಿಯೋದಿಲ್ಲ. ಅದಕ್ಕದು ಅಧಿಕಾರಿ ಮನುಷ್ಯ ಹಂತವಾಗಿರಿ. ಈಗ ಒಬ್ಬೊಬ್ಬರು ಬಂದು ಸರ್ ಒಂದು ಸತ್ಸಂಗ ಅದರಿಂದ ಏನಾಕೈತೆ ಅಂದ್ರೆ ಅದು ತಿಳ್ಕಂದ್ರೆ ಮನುಷ್ಯ ಹೇಳಿದ್ರಿ ಈ ಬದುಕಿನ ಜಂಜಾಟದೊಳಗನ 75% ಜೀವನ ಇದು ಹೋಗಿಬಿಡ್ತದೆ ರೀ. ಇನ್ನು ಅದನ್ನು ಬಿಟ್ಟು ಈ ಕಡೆ ಬರ್ಬಾರ್ದಂತಾರೆ. ಹೊಟ್ಟೆ ತುಂಬ್ಕೋದು ಭಾಳ ಕಠಿಣ ಅದ ರೀ. ಅದನ್ನು ಮೀರಿ ಅದನ್ನು ಒಂದು ಇದಕ್ಕೆ ತಿಳ್ಕೊಂಡ್ರಿ ಯಾರು ನಾ ಎಲ್ಲಿಂದ ಬಂದೀನಿ, ಏನು ಮಾಡಬೇಕಾಗೈತಿ, ಇನ್ನು ಮುಂದೆ ನಾ ಎಲ್ಲಿ ಹೋಗ್ತೇನೆ, ನಾ ಬಂದದ್ದು ಗೊತ್ತಾಯ್ತು, ಇನ್ನು ಮುಂದೆ ಎಲ್ಲಿ ಹೋಗ್ತೀನಿ ನಾನು, ಇದನ್ನೆಲ್ಲ ತಿಳ್ಕೊಂಡ್ರಿ ಸುಮ್ಮನಾಗಿರಬೇಕು ಅನ್ನೋದು ರೀ ಬಸವಾನಂದ ಸ್ವಾಮೀಜಿಯವರ ನಿಜವಾದಂಥ ಧ್ಯೇಯ ರೀ. ಅದಕ್ಕೆ ಮೂಕನಾಗಬೇಕು, ಜಗದೊಳರು ಜಾಕೆ ಆಗಿರಬೇಕು ಅಂತೇಳಿ ಈ ತತ್ವ ಪ್ರತಿಪಾದನೆ ಮಾಡಿದ್ರಿ. ಮತ್ತು ಅಲ್ಲಿ ಸೇರಿದಂಥ ಎಲ್ಲರ ಒಂದು ಮನಸ್ಸುಗಳು ಮುಗ್ಧ ಆಗಿಬಿಟ್ಟಿದ್ರು. ಒಂಥರ ಅವ್ರು ಹೇಳುವಂಥ ಇನ್ನು ಕೇಳೋದ್ರಿಂದ ರೀ ಹೌದಪ್ಪ ಹೌದು ಅದು ಮನಸ್ಸು ಕಡಿಕ ಇಲ್ಲಿ ಲಳಿಗೆ ಹಾಕಿದಾಗ ಹೆಂಗೆ ಬಾಲ ಇರ್ತೈತಲ್ಲ ಆ ಒಂದು ಸಂದರ್ಭದಲ್ಲಿ ಆದರ್ಶೈತೆ ರೀ ಅವ್ರು ಹೇಳುವಂಥ ಮಾತುಗಳು ಎಲ್ಲರ ಒಂದು ಮನಸ್ಸನ್ನು ತಟ್ಟಿದ್ವು ರೀ. ಅದರಂತೆ ಪೂಜ್ಯರು ಕೂಡ ಅದೇ ಇದ್ರವಾಗ ಮಾತಾಡಿದ್ರು. ಅದು ಕರೆಯದ ಸರ್ ಅವ್ರದ್ದು ಮೂಲ ಅಂದ್ರೆ ಶೂನ್ಯ ಸಂಪಾದನೆ. ಶೂನ್ಯ ಸಂಪಾದನೆ ಅಂದ್ರೆ ಏನು ರೀ, ಏನೂ ಇಲ್ಲಂತ್ರಿ, ಬಯಲಲ್ಲಿ ಬಯಲು. ಅದು ಅಲ್ಲಂ ಪ್ರಭುದೇವರ ವಚನ. ಮತ್ತು ಇಷ್ಟನ್ನು ನಿಜತತ್ವವನ್ನು ತಿಳ್ಕೊಂಡು ಬಿಟ್ಟ ಸರ ಪ್ರತಿಯೊಬ್ಬರಿಗೂ ತಿಳಿಯಬೇಕಾರಿ ಗೊತ್ತೈತ್ರಿ. ತಂದೆ ಬರುವಾಗ ತಂದಿಲ್ಲ, ಹೋಗುವಾಗ ಹೋಗೋದಿಲ್ಲ,
ಸುಮ್ಮನೆ ನಡಕಿದ ಜಂಜಾಟ ಅದ ರೀ, ಗುದ್ದಾಟ ಐತಿ, ಬಡದಾಟ ಐತಿ, ನಾನೇ ಅನ್ನುವಂಥ ಐತಿ. ಇದು ನಾನೇ ಇವೇನಾಗೈತೆ ಅಂದರೆ ಮನುಷ್ಯನ ಮನಸ್ಸನ್ನು ಕೆಡಿಸ್ತಾವ್ರಿ. ಇಂಥ ಮನಸ್ಸು ಮರ್ಕಟ ಇದ್ದಂಗೆ ರೀ, ಮಂಗ್ಯ ಇಲ್ಲಿ ಜಿಗಿದು ರಾಜ್ಯಕ್ಕೆ ಹೋಗಿರ್ತಿ. ಆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಸಾಧ್ಯ ಆದಷ್ಟು ಶಾಂತ ಪ್ರವೃತ್ತಿಯೊಳಗಿರಬೇಕು ಅನ್ನೋದೇ ಮೂಲ ಧ್ಯೇಯ ಆಗಿತ್ತು. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಬಸವಾನಂದ ಸ್ವಾಮೀಜಿಯವರು ಅವರ ಬದುಕು, ಅವರೇನು ಮಾತಾಡಿದರು, ವಿಷಯ ಯಾವ ರೀತಿ ಪ್ರತಿಪಾದನೆ ಮಾಡಿದ್ರು ಅನ್ನೋದರ ಕುರಿತಾಗಿ ಸಾಕಷ್ಟು ತಿಳಿಯುವಾಗಿ ಹೇಳಿದ್ದಾರೆ ನಮ್ಮ ಈಶ್ವರಚಂದ್ರ ಬೆಳಗೇರಿ ಅವರು. ಅವ್ರಿಗೆ ಧನ್ಯವಾದ ಹೇಳ್ತಾ, ಇಂಥ ಕಾರ್ಯಕ್ರಮ ಹಿಂದೆ ನಡೀತಾ ಇರಲಿ, ಮನಸ್ಸು ಮತ್ತು ಅದೇ ಕಾಲಕ್ಕೆ ಶರೀರ ಎರಡೂ ಸದೃಢವಾಗಿರಲಿ, ಅಂಥ ಒಂದು ವ್ಯವಸ್ಥೆ ತಯಾರಾಗಲಿ, ಪ್ರತಿಯೊಬ್ಬರಿಗೂ ಕಲಿಸುವ ಒಂದು ಅವಕಾಶಗಳು ಸಿಗಲಿ ಅನ್ನೋಂಥ ಮಾತು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆ ಸಲ್ಲಿಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.